ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ತುಂಬ ದಿನ ಆಯಿತು, ಸ್ವಲ್ಪ ಬ್ಯುಸಿ ಶೆಡ್ಯೂಲ್, ಅದರಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋನ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಷನ್ಗೂ ಎಲ್ಲರಿಗೂ ಶೇರ್ ಮಾಡೋ ಥರ ನನಗೆ ಸಪೋರ್ಟ್ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇನ್ನೊಂದೇನೆಂದರೆ, ಎಲ್ಲರೂ ಮಾಡೋದು ಒಂದೇ ಒಂದು ತಪ್ಪಂದರೆ ವಿಡಿಯೋನ ಕೊನೆವರೆಗೂ ನೋಡಲ್ಲ. ಯಾಕಂದರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿಲ್ಲ ಅಂತಂದರೆ ಖಂಡಿತ ಅದು ಅರ್ಥ ಆಗಲ್ಲ. ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಅದು ಏನು ವಿಷಯ ಅನ್ನೋದೊಂದು ಅರ್ಥ ಆಗುತ್ತೆ. ನೀವು ಒಂದು 2 ನಿಮಿಷ 1 ನಿಮಿಷ ನೋಡಿಬಿಟ್ಟು ಅದು ಇದಾದಾಗ ಅದು ಮಾಹಿತಿ ಏನಂತಂದೇಳಿ ನಿಮಗೆ ಗೊತ್ತಾಗಲ್ಲ, ಅದು ಪ್ರಾಬ್ಲಮ್ಮು. ಅದರಿಂದ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಯಾವಾಗ ಫ್ರೀ ಇರ್ತೀರಾ ಫ್ರೀ ಟೈಮಲ್ಲಿ ನೋಡಿ. ನೀವು ಫ್ರೀ ಇದ್ದಾಗ ಕೂತ್ಕೋಬೇಕು. ಫ್ರೀ ಇದ್ದಾಗ ಕೂತ್ಕೊಂಡ್ರೆ ಇದೇನು ವಿಷಯ ಅನ್ನೋದನ್ನ ನೀವು ತಿಳ್ಕೊಳ್ಬೋದು. ಯಾಕಂದರೆ ಇದು ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ. ನೀವು ಎಂಟರ್ಟೈನ್ಮೆಂಟ್ ವಿಡಿಯೋನ ಯಾವ ಥರ ಬೇಕಾದರೂ ಎಂಥ ದಂಬಿ ಜನ ಇದ್ದಾಗ ಇದು ಮಾಡಿದ್ರು ಕೂಡ ಅದು ನಡೆದೋಗುತ್ತೆ. ಬಟ್ ಇದರಲ್ಲಿ ಒಂದು ವಿಷಯ ಇರುತ್ತೆ, ಆ ವಿಷಯನ ತಿಳ್ಕೊಳ್ಳಿ. ಯಾಕಂತಂದರೆ ನೀವು ತಿಳ್ಕೊಂಡ್ರೆ ಅಂದರೆ 4 ಜನ ಕೇಳ್ಬೋದು. ಆ ಥರ ವಿಡಿಯೋ ನಾನು ಮಾಡೋದು. ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಟಾಪಿಕ್ ಇರುತ್ತೆ, ಒಂದು ಕಂಟೆಂಟ್ ಇರುತ್ತೆ. ಅದರಿಂದ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ತಿಳ್ಕೊಂಡು 4 ಜನ ಕೇಳಿದ್ರೆ ಮೋಸ ಹೋಗೋರನ್ನ ತಪ್ಪಿಸ್ಬೋದು. ಅದೊಂದು ನನ್ನ ರಿಕ್ವೆಸ್ಟು. ಇರಲಿ ಸ್ನೇಹಿತರೆ, ಏನು ಮಾಡೋದಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ದವರು ನೋಡ್ತಾರೆ, ಇಂಟ್ರೆಸ್ಟ್ ಇಲ್ಲದೆ ಇರೋರಿಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಅವ್ರು ಎಷ್ಟು ಬೇಕೋ ಅಷ್ಟು ಮಾತ್ರನೇ ನೋಡ್ತಾರೆ. ಅದರಿಂದ ನಾವು ಜಸ್ಟ್ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ, ಆರ್ಡ್ರ್ ಮಾಡೋದಕ್ಕಾಗಲ್ಲ. ಇವತ್ತು ಒಂದು ಒಳ್ಳೆ ವಿಷಯನ ತಂದಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ನಾವು ವಿಷಯಕ್ಕೆ ಹೋಗೋಣ. ಏನಂತಂದರೆ ಫ್ರೆಂಡ್ಸ್, ಒಂದು ಪ್ರಾಪರ್ಟಿ ಇವತ್ತು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದರೆ ಅಥವಾ ಸೇಲ್ ಮಾಡಬೇಕು ಅಂತಂದರೆ ನಿಮಗೆ ರಿಜಿಸ್ಟ್ರೇಷನ್ ದಿನ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ನೀವು ಫಾಲೋ ಮಾಡಬೇಕು. ಅಂದರೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಯಾವ ಥರ ಪ್ರೊಸೀಜರ್ ಇದೆ. ಯಾಕಂದರೆ ಅದು ಚೇಂಜ್ ಆಗಿದೆ, ಮೊದಲ ಥರ ಇಲ್ಲ, ಇವಾಗ ಫುಲ್ ಚೇಂಜ್ ಆಗಿದೆ. ಅದರಿಂದ ನೀವು ಯಾವುದೇ ಒಂದು ಸೈಟ್ ಆಗ್ಬೋದು ಅಥವಾ ಒಂದು ಮನೆ ಆಗ್ಬೋದು, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು. ಈವನಲ್ಲಿ ಕಂಪ್ಯೂಟರ್ ಆಪ್ರೇಟರ್ಗಳೇ ಯಾವ್ಯಾವುದೋ ಕೊಟ್ಟುಬಿಡ್ತಾರೆ. ನೀವಲ್ಲಿ ರಿಜಿಸ್ಟ್ರೇಷನ್ ಕೂತ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ, ಅಯ್ಯೋ ಇಲ್ಲಿ ತಪ್ಪಾಗೋಗ್ಬಿಟ್ಟಿದೆಯಾ ಅಂತ ಹೇಳಿಬಿಟ್ಟು. ಯಾಕಂದರೆ ಅವರಿಗೇನೆ ಎಷ್ಟೋ ಜನಕ್ಕೆ ಅದರದ್ದು ನಾಲೆಡ್ಜ್ ಇರಲ್ಲ. ಇದರಿಂದಲೇ ನಾನು ಹೇಳೋದೇನೆಂದರೆ, ತಿಳ್ಕೊಳ್ಳಿ. ನೀವು ಸ್ವಲ್ಪ ಆದರೂ ತಿಳ್ಕೊಂಡಿದ್ದಾಗ ಏನಾಗುತ್ತೆ, ಇವಾಗ ಅಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಮಾಡಬೇಕಾದ್ರೆ ನೀವು ಅಲ್ಲಿಗೆ ಏನಾದರೂ ನಿಮಗೆ ಗೊತ್ತಿತ್ತು ಅಂತಂದರೆ ಅವ್ನು ತಪ್ಪು ಮಾಡಿರೋದನ್ನ ಒಂದು ಸಾರಿ ಚೆಕ್ ಮಾಡಲಿಕ್ಕೆ ಹೇಳ್ತಾನೆ. ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಕರೆಕ್ಷನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಸ್ಬಿಡ್ಬೋದು. ಯಾಕಂದರೆ ಒಂದು ಸಾರಿ ಅಪ್ಲೋಡ್ ಮಾಡಿ ಜನ್ರೇಟ್ ಆಯಿತು ಅಂತಂದರೆ ತಿರುಗಿ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇವತ್ತು ಒಂದು ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಆಸ್ತಿನ ಖರೀದಿ ಮಾಡಬೇಕು ಅಂತಂದರೆ ಅದಕ್ಕನ್ನ ಯಾವ ಥರ ಅಪ್ಲೋಡ್ ಮಾಡಬೇಕು, ನೀವು ಏನು ಆಪ್ಷನನ್ನು ಇದು ಮಾಡಬೇಕು ಅನ್ನೋದನ್ನು ಇವಾಗ ಹೊಸದಾಗಿ ಬಿಟ್ಟಿದೆ. ಹೊಸದಾಗಿ ಏನೇನು ಅನುಸರಿಸಬೇಕು ಅನ್ನೋ ಸೂಚನೆ ಕೊಟ್ಟಿದೆ. ಇವತ್ತೊಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಏನೂ ಇಲ್ಲ, ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಬಿಟ್ಟು ಕಾವೇರಿ 2ನ ಓಪನ್ ಮಾಡಿ. ಕಾವೇರಿ 2ನ ಓಪನ್ ಮಾಡಿಬಿಟ್ಟು ಅಲ್ಲಿ ಕಾವೇರಿ 2 ಓಪನ್ ಮಾಡಿದ ತಕ್ಷಣವೇ ನಿಮಗೆ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅದನ್ನು ನಾನು ವಿಡಿಯೋದಲ್ಲೂ ಕೂಡ ಹಾಕ್ತೀನಿ. ನೀವು ಎಲ್ಲೆಲ್ಲಿ ಯಾವ್ಯಾವ ಆಪ್ಷನ್ ಏನೇ ಕ್ಲಿಕ್ ಮಾಡಬೇಕು ಅನ್ನೋದನ್ನು ನಾನು ಹಾಕ್ತೀನಿ. ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಆ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಆಪ್ಷನ್ಸ್ ಬರುತ್ತೆ.
ಆ ಆಪ್ಷನ್ಸ್ ಬಂದಿರೋದ್ರ ಮೇಲೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಆದ ತಕ್ಷಣವೇ ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ಸಲ್ಲಿ ನೀವು ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ? ಆರ್ಟಿಕಲ್ಸ್ ಹಾಗೂ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅನ್ನೋ ಆಪ್ಷನನ್ನು ನೀವು ಇದು ಮಾಡ್ಕೊಳ್ಬೇಕು. ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್, ಆಮೇಲೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ಗೆ ಹೋಗ್ತಿರೋದಲ್ವ, ಅದರಿಂದ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನು, ಆಮೇಲೆ ಅದರಲ್ಲಿ ಆರ್ಟಿಕಲ್ ಮತ್ತು ಸಬ್ ಆರ್ಟಿಕಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನೀವು ಆರ್ಟಿಕಲ್ಲು ಮತ್ತು ಸಬ್ ಆರ್ಟಿಕಲ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಮತ್ತೆ ಈ ಆಪ್ಷನ್ ಬರುತ್ತೆ. ಆಪ್ಷನ್ ಬಂದಾಗ ಅಲ್ಲಿ ನೀವು ಈ ಡಾಕ್ಯುಮೆಂಟ್ ನೀವು ಆರ್ಟಿಕಲ್ ಆರ್ ಸಬ್ ಆರ್ಟಿಕಲ್ ಅಂತ ಹಾಕ್ತಿದ್ದಾಗೇನೆ ನಿಮಗೆ ನೇಚರ್ ಆಫ್ ಡಾಕ್ಯುಮೆಂಟ್ಸ್ ಮತ್ತು 4-5 ಆಪ್ಷನ್ಗಳು ನಿಮಗೆ ಸುಮಾರು ಆಪ್ಷನ್ಗಳು ತೋರಿಸುತ್ತೆ. 4-5 ಆಪ್ಷನ್ ಸುಮಾರು ಆಪ್ಷನ್ಗಳು ತೋರಿಸುತ್ತೆ. ಅದರಲ್ಲಿ ನೀವು ನೇಚರ್ ಆಫ್ ಡಾಕ್ಯುಮೆಂಟ್ ಕೇಳುತ್ತೆ, ಏನಕ್ಕೋಸ್ಕರ ಅಂತ ಹೇಳಿಬಿಟ್ಟು. ಅದರಲ್ಲಿ ನೀವು ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಾಗ ಅಲ್ಲಿ ನೀವು ಅಗ್ರಿಮೆಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಅಗ್ರಿಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಆ ಆರ್ಟಿಕಲಲ್ಲಿ ತೋರಿಸ್ಬಿಡುತ್ತೆ. ಆ ಆರ್ಟಿಕಲಲ್ಲಿ ತೋರಿಸಿದಾಗ ನಿಮಗೆ ಅಲ್ಲಿ ಈ ಆಪ್ಷನ್ಗಳಿರುತ್ತಲ್ಲ, ಆ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ನಾನು ಹೇಳ್ತಾ ಇರೋದು. ಫಸ್ಟು ಬಂದುಬಿಟ್ಟು ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಬೇಕು. ಆಮೇಲೆ ಬಂದುಬಿಟ್ಟು ಕಾವೇರಿ ಟೂನ ಸೆಲೆಕ್ಟ್ ಮಾಡ್ಕೋಬೇಕು. ಕಾವೇರಿ ಟೂನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ಸ್ ಬಂದಾಗ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕು. ಆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ, ಅಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಬಂದಿರುತ್ತೆ. ಆ ಕಂಟಿನ್ಯೂನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಆಪ್ಷನ್ಸ್ ಬರುತ್ತೆ. ಅಲ್ಲಿ ಬಂದುಬಿಟ್ಟು ಆರ್ಟಿಕಲ್ ಆ್ಯಂಡ್ ಸಬ್ ಆರ್ಟಿಕಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಟಿಕಲ್ ಆ್ಯಂಡ್ ಸಬ್ ಆರ್ಟಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಆಮೇಲೆ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ. ಆ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಕೇಳಿದಾಗ ಅಗ್ರಿಮೆಂಟ್ ಆರ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ತಿರ್ಗಾ ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ನೀವು ಸಬ್ ಆರ್ಟಿಕಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಸಬ್ ಆರ್ಟಿಕಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಮೇಲೆ ಅಲ್ಲಿ ಕೇಳುತ್ತೆ ನಿಮಗೆ ಸೈಟಾ ಮನೆನಾ. ಯಾಕಂತಂದರೆ ನಿಮಗೆ ಆಪ್ಷನ್ಗಳು ಒಂದು ಇದು ಬಂದಾಗ ನೀವು ಆ ಸೇಲ್ ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅದು ನಿಮಗೆ ಇವಾಗ ಅಗ್ರಿಮೆಂಟ್ ಮಾಡ್ತಾ ಇದ್ದೀರಾ, ಅಲ್ಲಿಗೆ ಅಗ್ರಿಮೆಂಟ್ ಆರ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಅಂತ ಬಂದ್ಬಿಡುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಕೇಳಿಬಿಡುತ್ತೆ ಅಲ್ಲೇನೇ ಅಗ್ರಿಮೆಂಟ್ ಫಾರ್ ಫಸ್ಟ್ ಸೇಲ್ ಆಫ್ ಫ್ಲಾಟ್ ಆರ್ ಸೈಟ್ ಅಂತ ಬಂದ್ಬಿಡುತ್ತೆ ನಿಮಗೆ. ನೀವು ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಅಗ್ರಿಮೆಂಟ್ ಆಫ್ ಮೆಮೊರಂಡಮ್ ಅನ್ನೋದು ಕ್ಲಿಕ್ ಮಾಡ್ತಿದ್ದಾಗೇನೆ ನಿಮಗೆ ಮಾರಾಟಕ್ಕೆ ಒಪ್ಪಂದ ಆರ್ ಅಗ್ರಿಮೆಂಟ್ ಫಾರ್ ಫಸ್ಟ್ ಸೇಲ್ ಆಫ್ ದ ಫ್ಲಾಟ್ ಆರ್ ಲ್ಯಾಂಡ್ ಆರ್ ಸೈಟ್ ಅಂತ ಬಂದ್ಬಿಡುತ್ತೆ ನಿಮಗೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನೇಚರ್ ಆಫ್ ಅಗ್ರಿಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಇವಾಗ ಒಂದು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಅದೇನೇ ನೀವು ನೇಚರ್ ಆಫ್ ಅಗ್ರಿಮೆಂಟ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಆ ನೇಚರ್ ಆಫ್ ಅಗ್ರಿಮೆಂಟ್ ಬಂದುಬಿಟ್ಟು ನಿಮಗೆ ಆರ್ಟಿಕಲ್ಲು ಮತ್ತು ಸಬ್ ಆರ್ಟಿಕಲಲ್ಲೇ ಇರೋದು. ಇದೆಲ್ಲ ಆದಮೇಲೆ ನೀವು ಅಷ್ಟು ಸೆಲೆಕ್ಟ್ ಮಾಡಿದ್ದಾದಮೇಲೆ ತಿರ್ಗಾ ಮತ್ತೆ ಕಂಟಿನ್ಯೂ ಅನ್ನೋ ಆಪ್ಷನ್ ಬಂದಿರುತ್ತೆ. ಆ ಕಂಟಿನ್ಯೂ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ದಾದಮೇಲೆ ಒಂದು ಆಪ್ಷನ್ ಬರುತ್ತೆ. ಏನು ಅಂದರೆ ನಿಮ್ಮ ಸ್ವತ್ತು ಯಾವ ವ್ಯಾಪ್ತಿಗೆ ಒಳಪಡುತ್ತದೆ, ನಿಮ್ಮ ಸ್ವತ್ತು ಯಾವ ವ್ಯಾಪ್ತಿಗೆ ಒಳಪಡುತ್ತದೆ ಅನ್ನೋ ಆಪ್ಷನ್ಸ್ ಬರುತ್ತೆ. ಅಲ್ಲೇನೇ ನಿಮಗೆ ಈ ಖಾತಾ, ಈ ಸ್ವತ್ತು ಹಾಗೂ ULMS ಅನ್ನೋ ಆಪ್ಷನ್ಗಳು ಕಾಣುತ್ತೆ ನಿಮಗೆ. ಅದರಲ್ಲಿ ನಿಮ್ಮದು ಯಾವುದಿದೆ, ಈ ಖಾತಾ ಈ ಸ್ವತ್ತು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ
ನಿಮಗೆ ಕಾವೇರಿನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡು ಒಂದು ಇದು ಬರುತ್ತೆ, ಸಬ್ಮಿಟ್ ಬರುತ್ತೆ. ಆ ಸಬ್ಮಿಟನ್ನು ಇದು ಮಾಡಿದಾಗ ನಿಮ್ಮದು ಅಲ್ಲಿ ಅಪ್ಲೋಡನ್ನು ಒಂದು ಇದಾಗುತ್ತೆ. ಇಷ್ಟು ಪ್ರೊಸೀಜರನ್ನು ನೀವು ಕರೆಕ್ಟಾಗಿ ಇದು ಮಾಡ್ಕೊಳ್ಬೇಕು. ಇಷ್ಟು ಪ್ರೊಸೀಜರನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕು. ಯಾಕಂದರೆ ಇಲ್ಲ ಅಂತಂದರೆ ನಿಮ್ಗೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಹೋದಾಗ ನಿಮ್ಮದು ಡಾಕ್ಯುಮೆಂಟೇಷನ್, ನೇಚರ್ ಆಫ್ ಡಾಕ್ಯುಮೆಂಟೇ ಚೇಂಜ್ ಬಂದುಬಿಡುತ್ತೆ. ನಿಮ್ದೇನು ಸೇಲ್ ಡೀಡಾ ಇಲ್ಲ ಮೆಮೊರಂಡಮ್ ಆಫ್ ಅಗ್ರಿಮೆಂಟಾ ಅಥವಾ ಅಗ್ರಿಮೆಂಟಾ, ಈ ಥರ ಆಪ್ಷನ್ಸ್ ಮಾತ್ರ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರನೇ ಅಲ್ಲಿ ನಿಮಗೆ ಸೇಲ್ ಡೀಡಲ್ಲೂ ಕೂಡ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ 100% ತಿರ್ಗಾ ಮತ್ತೇನೇನೆ ರೆಕ್ಟಿಫಿಕೇಷನ್ ಡೀಡು ಅದು ಇದು ಅನ್ನೋದು ನಿಮಗೆ ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನು ಅದು ವಿತ್ ರೈಟಿಂಗಲ್ಲೂ ಕೂಡ ಹಾಕ್ತೀನಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು.